sound. Ballistic science ಕೂಡ ಓದಿರ್ತೀವಿ. ಅಂದ್ರೆ ಫೈರ್ ಆರ್ಮ್ಸ್ ಬಗ್ಗೆ, ರಿವಾಲ್ವರ್, ಪಿಸ್ತೂಲ್, ರೈಫಲ್ ಇಂಥದ್ರ ಬಗ್ಗೆ ಕೂಡ ಓದಿರ್ತೀವಿ. ಹೌದಾ? ಹೌದು, ಓದಿದ್ದೀನಿ. ಶುರುತ್ತೆ ಅರಿವಾಲ್ವರ್ ತಗೊಂಡ್ಬನ್ನಿ. ರಿವಾಲ್ವರ್ ತಮ್ಮ ಬ್ಯಾಲಿಸ್ಟಿಕ್ ಜ್ಞಾನದಿಂದ ಹೇಳಿ ಸ್ಲೋ ವೆಲಾಸಿಟಿ ಫೈರ್ ಆರ್ಮ್, ಹೈ ವೆಲಾಸಿಟಿ ರಿವಾಲ್ವರ್ಗಳು ಸ್ಲೋ ವೆಲಾಸಿಟಿ ಫೈರ್ ಆರ್ಮ್ಸ್. ಇದರ ವೆಲಾಸಿಟಿ ಸುಮಾರು 600 feet per second ಅಷ್ಟೇ. ಅಂದರೆ ಇದರಿಂದ ಗುಂಡು ಹಾರಿದ್ರೆ ಪರ್ ಸೆಕೆಂಡ್ಗೆ 600 ಅಡಿಯಷ್ಟು ಸ್ಪೀಡ್ ಹೋಗುತ್ತೆ. ಪಿಸ್ತೂಲ್ಗಳು ಹೈ ವೆಲಾಸಿಟಿ ಫೈರ್ ಆರ್ಮ್ಸ್. ಮೌಸರ್, MUSER, ಮೌಸರ್ ಅನ್ನೋ ಪಿಸ್ತೂಲ್ ಅದು ತುಂಬಾ ಪವರ್ಫುಲ್. ಈ ಸೋಮ ಭೋಜ ನಿಲ್ಲಿಸಿದಾಗ ಅವರಿಬ್ಬರು ಹಿಂದೆ ಸುಪಾರಿ ಕಿಲರ್ ಕೇಸುಗಳನ್ನು ಸಿಕ್ಕಾಕೊಂಡು ಬರುತ್ತ ಪ್ರಾಸಿಕ್ಯೂಷನ್ ಅವ್ರು ಹೇಳ್ತಾರೆ. ಆಮೇಲೆ ಸುಪಾರಿ ಕಿಲರ್ಸ್ ಯಾವ ಥರದ ಫೈರ್ ಆರ್ಮ್ ಬಳಸ್ತಾರೆ? ಆಮೇಲೆ ಕಂಟ್ರಿ ಮೇಡ್ ಪಿಸ್ತೂಲ್ಸ್ಗಳನ್ನ ಉಪಯೋಗಿಸ್ತಾರೆ. ಅವುಗಳ ವೆಲಾಸಿಟಿ ವೆರಿ ಹೈ. ವೆರಿ ಹೈ ಅಂದರೆ ಸುಮಾರು 1500 ಅಡಿವರೆಗೂ ಹೋಗುವುದಾ? ಹಾ, ಹೌದು. ಡಾಕ್ಟ್ರೆ, ತಾವು ಮೊದಲು ಪ್ರಾಸಿಕ್ಯೂಟರ್ ಸಾಹೇಬರಿಗೆ ಒಪಿನಿಯನ್ ಕೊಡ್ಬೇಕಾ? ಆ ಒಪಿನಿಯನ್ ನಲ್ಲಿ ಏನ್ ಬರ್ತಿದ್ದೀನಿ ಅಂದ್ರೆ, ಒಂದು ಬುಲೆಟ್ ಹಾರ್ಟ್ ಬಿದ್ದಿದೆ, ಹಾರ್ಟ್ ಡಿಸಿಂಟೆಗ್ರೇಟ್ ಆಗಿದೆ, ಬ್ಲಾಸ್ಟ್ ಆಗುತ್ತಲ್ಲ ಆ ಥರ ಅಂತ ಹೇಳ್ತೀವಿ. ಹೌದು. ಸುಮ್ಮನೆ ಒಂದು ಎತ್ಕೊಂಡು ತಗೊಂಡ್ರಿ. ರಾಜಗೌಡ್ರೆ, ನಾರಾಯಣ್ ರೆಡ್ಡಿ ಜೂರಿಸ್ಪ್ರುಡೆನ್ಸ್ ಪೇಜ್ ನಂಬರ್ 268 ಕೊಡಿ. ಹಾಗೆ ಪಾಲ್ ಬ್ರೂಸ್ಟರ್ ಪೇಜ್ ನಂಬರ್ 103 ನೋಡಿ. ನಾರಾಯಣ್ ರೆಡ್ಡಿ ಅವರು ಹೇಳ್ತಾರೆ, ಹೀಗೆ ಹೇಳ್ತಾರೆ ನೋಡಿ. When a high velocity missile strikes the heart may disintegrate as if an explosive charge has been detonated in its substance. A large explosion should produce blast injuries in the heart. ಅಂದ್ರೆ ಹೈ ವೆಲಾಸಿಟಿ ಫೈರ್ ಆರ್ಮ್ ಇದು ಮಾಡಿದ್ರೆ, ಅದರಿಂದ ಬುಲೆಟ್ ಹೊಡೆದ್ರೆ, ನೀವು ಬರೆದಿದ್ದೀರಲ್ಲ ಒಪಿನಿಯನ್ನು ಬ್ಲಾಸ್ಟ್ ಆದ ಹಾಗೆ ಡಿಸಿಂಟಿಗ್ರೇಟ್ ಆಯಿತು ಅಂತ, ಆ ಥರದ ಹಾರ್ಟಿನ ಗಾಯವನ್ನ ಉಂಟು ಮಾಡುತ್ತೆ ಹೈ ವೆಲಾಸಿಟಿ ಫೈರ್ ಆರ್ಮ್ಗಳು ಮಾತ್ರ. ನೋಡಿ, ಪಾಲ್ಗೊಳಿಸಲು ಬರ್ತಾರೆ ಅನ್ಕೊಳ್ಳಿ, ಅವರು ಅದನ್ನೇ ಬರೀತಾರೆ. when a high velocity missile strikes the heart may disintegrate and gives an appearance of as if it is blasted, and bullets, ನೋಡಿ ಅವ್ರು ಬರೆಯೋದು, bullets from revolvers cannot produce this effect, cannot injure the heart so much. ಅಂದರೆ ಒಂದು ಪಿಸ್ತೂಲ್ನಿಂದ ಬುಲೆಟ್ ಹೊಡೆದಿದ್ರೆ ಮಾತ್ರ ಹಾರ್ಟ್ ಆ ಥರ ಬ್ಲಾಸ್ಟ್ ಆದಾಗ ಆಗೋದು. ಪಿಸ್ತೂಲ್ ಅಥವಾ ರೈಫಲ್ ಅಥವಾ ನೀವು ಹೇಳಿದ್ರಲ್ಲ ಕಂಟ್ರಿ ಮೇಡ್ ಪಿಸ್ತೂಲ್ ಅಥವಾ ಮೌಸರ್ ಪಿಸ್ತೂಲ್ ಇದರಿಂದ ಹೊಡೆದ್ರೆ ಮಾತ್ರ. ರಿವಾಲ್ವರ್ ಹೊಡೆದ್ರೆ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ನೋಡಿ ಪಾಲ್ ಬ್ರೂಸ್ಟರ್ ಹೇಳ್ತಾರೆ, ನಾರಾಯಣ್ ರೆಡ್ಡಿ ಅವರು ಹೇಳ್ತಾರೆ. ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಪಾಲ್ ಬ್ರೂಸ್ಟರ್ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ನೆಕ್ಸ್ಟ್ ಪೇಜ್ ಅಲ್ಲಿ. ನಾರ್ಮಲಿ ನೋಡಿ ಅಲ್ಲಿ ಇಂಪ್ರೆಸ್ ಆದ್ಮೇಲೆ, ನಾರ್ಮಲಿ bullets fired from revolvers, since they are low velocity in speed, they lodge in bodies only.
Even when it is fired from close ranges, they do not create exit wounds. ಅದು ದೇಹದಿಂದ ರಿವಾಲ್ವರ್ಗಳಿಂದ ಫೈರ್ ಮಾಡಿದಂತಹ ಬುಲೆಟ್ಗಳು ಸಾಮಾನ್ಯವಾಗಿ ದೇಹದೊಳಗೇನೆ ಲಾಡ್ಜ್ ಆಗುತ್ತೆ, ಸಾಮಾನ್ಯವಾಗಿ ಆಚೆ ಹೋಗೋದಿಲ್ಲ. ಬಿಕಾಸ್ ಅವರು ಲೋ ವೆಲಾಸಿಟಿ. On the other hand, pistol bullets and rifle bullets, they go out, making exit wounds, big exit wounds. Not different. ಇಲ್ಲಿ exit wound ಬೇಕಾಗಿದೆ, ಆಚೆ ಹೋಗಿದೆ. ಹೌದು, ಹಾಗೆ ಹೇಳಿ. ಈ ಥರ ಡಿವ್ಯಾಸ್ಟೇಟಿಂಗ್ಲಿ ಡಿಸಿಂಟಿಗ್ರೇಟ್ ಆಗಿದೆಯಲ್ಲ, ಹಾರ್ಟಲ್ಲಿ ಬರೆದಿದ್ದೀರಲ್ಲ, ಆ ಥರದ ವೂಂಡ್ಸ್ ಆಗೋದಕ್ಕೆ ಮತ್ತು ದೊಡ್ಡ ಎಕ್ಸಿಟ್ ವೂಂಡ್ಸ್ ಆಗೋದಕ್ಕೆ ಸಾಧ್ಯ ಆಗೋದು ರಿವಾಲ್ವರಿಂದ ಹೊಡೆದ ಬುಲೆಟ್ನಿಂದ ಅಲ್ಲ, ಪಿಸ್ತೂಲ್ನಿಂದ ಅಥವಾ ಮೌಸರ್ ಥರದ ಪಿಸ್ತೂಲಿಂದ ಅಥವಾ ಕಂಟ್ರಿ ಮೇಡ್ ಪಿಸ್ತೂಲ್. ರಿವಾಲ್ವರ್ ಇಲ್ಲ. ಹೌದು ಹೌದು, ಆ ಸಾಧ್ಯತೆ ಇದೆ. ನಮ್ಮೊಂದು ಇಂಟ್ರೆಸ್ಟಿಂಗ್ ವಿಚಾರ. ಮೌಸರ್ ಪಿಸ್ತೂಲು ಒಂದು ರಂಜನ್ ಲಾಲ್ ಮಿಶ್ರಾ ಅವರ ಹತ್ರ ಇದೆ ಅಂತ ನನ್ನ ಹತ್ರ ಮಾಹಿತಿ ಇದೆ. ಈ ಕಾರ್ಯಕ್ರಮದ